ನಮಸ್ತೆ ಮಾಂತೆರಗ್ಲ ನಮಸ್ಕಾರ. ಇವತ್ತು ಸೌತ್ ಇಂಡಿಯಾದ ಸ್ಪೆಷಲ್ ಸ್ವೀಟ್ ತಯಾರಿಸೋಣ. ಬಾಯಲ್ಲಿ ನೀರೂರಿಸುವ ಈ ಹಲ್ವಾ ಮನೆಯಲ್ಲೇ ಸುಲಭ ಮತ್ತು ತುಂಬಾ ರುಚಿಯಾಗಿ ತಯಾರಿಸೋಣ. ತರಕಾರಿಯಿಂದ ಮಾಡುವ ಈ ಹಲ್ವಾ ಆರೋಗ್ಯಕ್ಕೂ ಒಳ್ಳೆಯದು. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಕುಂಬಳಕಾಯಿಯ ಹಲ್ವಾ ಸ್ಪೆಷಲ್ ಆಗಿ ಇವತ್ತು ತಯಾರಿಸೋಣ. ಬನ್ನಿ ವಿಧಾನ ನೋಡೋಣ. ನಾನು 2/4 kg ಕುಂಬಳಕಾಯಿನ ಹಲ್ವಾ ಮಾಡಲಿಕ್ಕೆ ತಗೊಂಡಿದ್ದೇನೆ. ಇದರ ಸಿಪ್ಪೆ ತಿರುಳೆಲ್ಲ ತೆಗೆದಿದ್ದೇನೆ. ಈಗ ಇದು ಅಳತೆಯಲ್ಲಿ ಕಮ್ಮಿ ಆಗಿದೆ. ಇನ್ನು ತುರಿದಿಟ್ಟ ಕುಂಬಳಕಾಯಿ ಅರ್ಧದಷ್ಟು ಸಕ್ಕರೆ ಹಾಕೊಳ್ಬೇಕು. ಅದಕ್ಕೆ ಯಾವುದಾದರೂ ಒಂದು ಕಪ್ಪಲ್ಲಿ ಅಳತೆ ಮಾಡಿ ಹಲ್ವಾ ಮಾಡೋ ಬಾಣಲೆಗೆ ಹಾಕೊಳ್ಳೋಣ. ಕೈಯಲ್ಲಿ ಚೆನ್ನಾಗಿ ಹಿಂಡಿ ಕುಂಬಳಕಾಯಲ್ಲಿರುವ ನೀರು ತೆಗೆದು ಅಳತೆಯ ಕಪ್ಪಿಗೆ ಹಾಕಬೇಕು. ಗಟ್ಟಿಯಾಗಿ ಪ್ರೆಸ್ ಮಾಡಿ ಹಾಕೊಳ್ಳಿ. ಉಳಿದ ಈ ಕುಂಬಳಕಾಯಿಯ ನೀರನ್ನು ಖಂಡಿತ ಬಿಸಾಡಬೇಡಿ. ಚಿಟಿಕೆ ಉಪ್ಪು ಅಥವಾ ಪೆಪ್ಪರ್ ಪೌಡರ್ ಹಾಕಿ ಸೇವಿಸಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ಇಲ್ಲಿ 5 ಕಪ್ಪಿನಷ್ಟು ಕುಂಬಳಕಾಯಿ ತುರಿ ಇದೆ. ಇದರ ಅರ್ಧದಷ್ಟು ಸಕ್ಕರೆ ಹಾಕೊಳ್ಬೇಕು, ಅಂದ್ರೆ 2.5 ಕಪ್ಪಿನಷ್ಟು. ನಾನು ಸ್ವಲ್ಪ ಸಿಹಿ ಕಮ್ಮಿ ಇಷ್ಟಪಡುವ ಕಾರಣ 2/4 ಕಪ್ಪಿನಷ್ಟೇ ಹಾಕೊಳ್ತಾ ಇದ್ದೇನೆ. ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇದನ್ನು ಗ್ಯಾಸ್ ಮೇಲೆ ಇಡಬೇಕು. ಇನ್ನು ಇದಕ್ಕೆ ಸ್ವಲ್ಪವೂ ನೀರಾಗ್ಲಿ ಹಾಲಾಗ್ಲಿ ಹಾಕೊಳ್ಳಿಕ್ಕೆ ಹೋಗ್ಬೇಡಿ. ಮೀಡಿಯಂ ಫ್ಲೇಮಲ್ಲಿ ಮಗುಚ್ತಾ ಇರಿ. ಸಕ್ಕರೆ ಎಲ್ಲ ಕರಗಿದಾಗ ಹಲ್ವದ ಹದ ಸ್ವಲ್ಪ ನೀರಿನಾಗೆ ಕಂಡ್ರು ಪುನಃ ಮಗುಚ್ತಾ ಇರಬೇಕು. 10-12 ನಿಮಿಷದಲ್ಲಿ ಇದು ಗಟ್ಟಿ ಆಗ್ತಾ ಹೋಗ್ತದೆ. ಕುಂಬಳಕಾಯಿ ಹಲ್ವಕ್ಕೆ ಕಾಶಿ ಹಲ್ವಾ ಅಂತ ಕೂಡ ಹೇಳ್ತಾರೆ. ಮೈಸೂರು ಕಡೆ ಇದಕ್ಕೆ ದಮ್ ರೊಟ್ಟಿ ಅಂತ ಹೇಳ್ತಾರೆ. ಫಂಕ್ಷನ್ಗಳಲ್ಲಿ ಬಡಿಸುವ ಈ ಹಲ್ವಾ ಎಲ್ಲರಿಗೂ ತುಂಬಾ ಇಷ್ಟ ಅಲ್ವಾ? ಮನೆಯಲ್ಲಿ ಮಾಡಿದ್ರೆ ಈ ರುಚಿ ಬರುವುದಿಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ. ಹಲ್ವದಲ್ಲಿ ನೀರಿನಂಶ ಕಮ್ಮಿ ಆದ್ಮೇಲೆ ಇದಕ್ಕೆ ಅರ್ಧ ಕಪ್ಪಿನಷ್ಟು ಚಪ್ಪೆ ಕೋವ ಹಾಕೊಳ್ಬೇಕು. ಸ್ವೀಟ್ ಇರುವ ಕೋವ ಹಾಕೊಳ್ಳಿದರೆ ನೀವು ಅರ್ಧ ಕಪ್ಪಿನಷ್ಟು ಸಕ್ಕರೆ ಕಮ್ಮಿ ಹಾಕೊಳ್ಬೇಕು. ಮನೆಯಲ್ಲೇ ಕೋವ ತಯಾರಿಸೋ ವಿಡಿಯೋ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ, ನೀವು ಚೆಕ್ ಮಾಡಬಹುದು. ಕೋವ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಹಾಲಲ್ಲಿ ನೆನೆಸಿಟ್ಟಿದ್ದ ಕೇಸರಿ ಕೂಡ ಹಾಕೊಳ್ತೇನೆ. ಹಲ್ವಾ ಮಿಕ್ಸ್ ಮಾಡ್ತಾ ಇರುವ ಹಾಗೆ ಬೇರೆ ತಯಾರಿ ಕೂಡ ಮಾಡುವ. ಹಲ್ವಕ್ಕೆ ಹಾಕೊಳ್ಳಿಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಫ್ರೈ ಮಾಡಿಕೊಳ್ಬೇಕು. ಅದಕ್ಕೆ 1/4 ಕಪ್ಪಿನಷ್ಟು ತುಪ್ಪ ಹಾಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಗೋಡಂಬಿ ಹಾಕೊಂಡು ಫ್ರೈ ಮಾಡುವ. ಗೋಡಂಬಿ ಲೈಟ್ ಆಗಿ ಕಲರ್ ಚೇಂಜ್ ಆದ್ಮೇಲೆ ಇದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ರವೆ ಹಾಕೊಂಡು ಫ್ರೈ ಮಾಡಿಕೊಳ್ಬೇಕು. ರವೆ ಫ್ರೈ ಆಗ್ಲಿಕ್ಕೆ ಸ್ವಲ್ಪ ಹೊತ್ತು ಸಾಕು. ಕೂಡಲೇ 1 ಹಿಡಿಯಷ್ಟು ಒಣ ದ್ರಾಕ್ಷಿ ಹಾಕೊಂಡು ಫ್ರೈ ಮಾಡ್ತಾನೆ. ದ್ರಾಕ್ಷಿ ಫ್ರೈ ಆಗ್ಲಿಕ್ಕೂ ಸ್ವಲ್ಪ ಹೊತ್ತೇ ಸಾಕು. ಇನ್ನು ಇದನ್ನ ಮಿಕ್ಸ್ ಮಾಡ್ತಾ ಇರುವ ಕುಂಬಳಕಾಯಿ ಹಲ್ವಕ್ಕೆ ಹಾಕೊಳ್ಳೋಣ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ 1/4 ಕಪ್ಪಿನಷ್ಟು ತುಪ್ಪವನ್ನು 2 ಸತಿ ಡಿವೈಡ್ ಮಾಡಿ ಹಾಕೊಳ್ತೇನೆ. ನೀವು ಗಮನಿಸಿರ್ಬೋದು, ಕೋವ ಯೂಸ್ ಮಾಡಿದ ಕಾರಣ ನಾನು ಇಲ್ಲಿ ತುಪ್ಪ ಅರ್ಧ ಕಪ್ಪಿನಷ್ಟು ಮಾತ್ರ ಯೂಸ್ ಮಾಡಿದ್ದೇನೆ. 1/4 ಕಪ್ಪಿನಷ್ಟು ಗೋಡಂಬಿ ಫ್ರೈ ಮಾಡುವಾಗ ಯೂಸ್ ಮಾಡಿದ್ರೆ, ಇನ್ನು ಉಳಿದ 1/4 ಕಪ್ಪಿನಷ್ಟು ತುಪ್ಪವನ್ನು ಕೊನೆಯಲ್ಲಿ ಉಪಯೋಗಿಸಿದ್ದೇನೆ. ಪುನಃ ಮೀಡಿಯಂ ಫ್ಲೇಮ್ ಅಲ್ಲಿ 4-5 ನಿಮಿಷ ಆದ್ರೂ ಮಗುಚ್ಬೇಕಾಗ್ತದೆ. ಸೈಡ್ ಅಲ್ಲಿ ಈ ರೀತಿಯಾಗಿ ಪಸೆ ಕಾಣಲಿಕ್ಕೆ ಸ್ಟಾರ್ಟ್ ಆದ್ರೆ ಗ್ಯಾಸ್ ಆಫ್ ಮಾಡಬಹುದು. ಕುಂಬಳಕಾಯಿ ಹಲ್ವಾ ಈಗ ರೆಡಿ ಆಗಿದೆ. ಈಗ ರೆಡಿಯಾದ ಕಾಶಿ ಹಲ್ವಾನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ನೋಡಿ. ಇದರ ರುಚಿ ಇಷ್ಟಪಡದವರೇ ಇಲ್ಲ ಅಂತ ಹೇಳ್ಬೋದು. ಅದ್ಭುತ ರುಚಿಯ ಫಂಕ್ಷನ್ಗಳಲ್ಲಿ ಸಿಗುವ ರೀತಿಯಲ್ಲೇ ತಯಾರಾದ ಕುಂಬಳಕಾಯಿ ಹಲ್ವಾದ ವಿಧಾನ ನಿಮಗೆಲ್ಲರಿಗೂ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ನಿಮಗೆ ಇಷ್ಟ ಇರುವ ಹಲ್ವಾದ ಹೆಸರನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.